Hello dear student, welcome back to today's session. So last session alli ನಾವು acid, bases and salt ಈ ಚಾಪ್ಟರ್ ಇಂದ ಯಾವುದೆಲ್ಲ ಕಾನ್ಸೆಪ್ಟ್ ಇಂದ ಕ್ವೆಶ್ಚನ್ಸ್ ಬರುತ್ತೆ, ಯಾವ ತರ ಕ್ವೆಶ್ಚನ್ಸ್ ಕೇಳಬಹುದು ಎಕ್ಸಾಮ್ ಅಲ್ಲಿ ಅಂತ ಹೇಳೋದನ್ನ ನೋಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಸಿಡ್ ಮತ್ತೆ ಬೇಸಸ್ ಅನ್ನ ಫಿನಿಶ್ ಮಾಡಿದ್ವಿ. ಸೊ ಟುಡೇ ವಿಲ್ ಸ್ಟಾರ್ಟ್ ವಿತ್ pH and salt. Before moving into the today's session, ಲಾಸ್ಟ್ ಟೈಮ್ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ನೆನಪಿದೆಯಲ್ವಾ? ಸೊ ಏನು ಹೇಳುತ್ತೆ ಹೋಮ್ವರ್ಕ್ ಅಲ್ಲಿ? ಕ್ವೆಶ್ಚನ್ ಏನು ಹೇಳಿದ್ದೀನಿ? ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಮೂರಿದೆ. ಯಾವ ಯಾವ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ ಆಸಿಡ್ ಮತ್ತೆ ಬೇಸಸ್ ಜೊತೆ ಯಾವ ತರ ರಿಯಾಕ್ಟ್ ಆಗತ್ತೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ, ಅಥವಾ ಅದನ್ನ ನೋಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಟುಡೇ ಸೆಷನ್ ಅಲ್ಲಿ ಅದಕ್ಕೆ ಆನ್ಸರ್ ಅನ್ನ ಕೊಡ್ತೇನೆ ಅಂತ ಕೂಡ ಹೇಳಿದ್ದೀನಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಆನ್ಸರ್. ಸೊ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ ಅಂತ ಹೇಳಿದ್ರೆ ಏನು? ಯಾವುದು ಆಸಿಡ್ ಅಥವಾ ಬೇಸಸ್ ಜೊತೆ ರಿಯಾಕ್ಟ್ ಆಗಿ ತನ್ನ ಆರ್ಡರ್ ಅಂದ್ರೆ ಸ್ಮೆಲ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಅದನ್ನ ನಾವು ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್. ಸಪೋಸ್ ಈಗ ಯಾವುದೋ ಒಂದು ಸಬ್ಸ್ಟೆನ್ಸ್ಗೆ ನಾನು ವೆನಿಲಾ ಎಸೆನ್ಸ್ ಅನ್ನ ಹಾಕಿದೆ, ಆ ವೆನಿಲಾ ಎಸೆನ್ಸ್ ನಲ್ಲಿರುವಂತಹ ಆರ್ಡರ್ ಚೇಂಜಸ್ ನೋಡಿಕೊಂಡು ನಾವು ಅದು ಆಸಿಡಾ ಆರ್ ಬೇಸಾ ಸಬ್ಸ್ಟೆನ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಸೊ ಫಸ್ಟ್ ಏನ್ ಮಕ್ಳಿಗೆ ಕೊಟ್ಟಿದ್ದು ಅನಿಯನ್ಸ್ ಅಲ್ವಾ? ಸೊ ವೆನ್ ಆನಿಯನ್ಸ್ ಅನ್ನ ನಾವು ಆಸಿಡ್ ಜೊತೆಗೆ ಚೆಕ್ ಮಾಡಿದಾಗ, ಅಂದ್ರೆ ಆಸಿಡ್ ಜೊತೆಗೆ ಚೆಕ್ ಮಾಡಿದಾಗ ದೇರ್ ಈಸ್ ನೋ ಚೇಂಜ್ ಇನ್ ದ ಸ್ಮೆಲ್ ಅಥವಾ ಆರ್ಡರ್ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋದಿಲ್ಲ. ವೆರಾಸ್ ಬೇಸಸ್ ಜೊತೆ ರಿಯಾಕ್ಟ್ ಮಾಡಿದಾಗ ನೋ ಆರ್ಡರ್, ಅಲ್ಲಿ ಸ್ಮೆಲ್ ಇರೋದಿಲ್ಲ, ಸ್ಮೆಲ್ ಅಥವಾ ಆರ್ಡರ್ ವ್ಯಾನಿಶ್ ಆಗಿ ಹೋಗ್ತಿದೆ. ಸೊ ದಿಸ್ ಈಸ್ ಅಬೌಟ್ ಅನಿಯನ್ಸ್. ನೆಕ್ಸ್ಟ್ ವೆನಿಲಾ ಎಸೆನ್ಸ್ ಕೂಡ ಹಾಗೆ ಆಸಿಡ್ ಜೊತೆ ರಿಯಾಕ್ಷನ್ ಆದಾಗ ದೇರ್ ಇಸ್ ನೋ ಚೇಂಜ್ ಇನ್ ದ ಆರ್ಡರ್ ಆರ್ ಸ್ಮೆಲ್. ವೆರಾಸ್ ಬೇಸಸ್ ಜೊತೆಗೆ ರಿಯಾಕ್ಟ್ ಆದಾಗ ನೋ ಆರ್ಡರ್, ಅಲ್ಲಿ ಆರ್ಡರ್ ವ್ಯಾನಿಶ್ ಆಗತ್ತೆ. ಲಾಸ್ಟ್ ಒನ್ ಯಾವ್ದು ಮಕ್ಳೇ? ಎಸ್, ಕ್ಲೋವ್ ಆಯಿಲ್. ಸೊ ಸೇಮ್ ಇಲ್ಲಿ ಕೂಡ ಆಸಿಡ್ ಜೊತೆಗೆ ನೋ ಚೇಂಜ್ ಅಂಡ್ ಬೇಸಸ್ ಜೊತೆಗೆ ಅಲ್ಲಿ ನೋ ಆರ್ಡರ್. ನೋ ಚೇಂಜ್ ಅಂತ ಹೇಳಿದ್ರೆ ಏನು ಮಕ್ಳೇ? ಆರ್ಡರ್ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇರೋದಿಲ್ಲ ಅಂತ ಹೇಳಿ. ಸೊ ದಿಸ್ ಈಸ್ ಅಬೌಟ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್. ಕ್ವೆಶನ್ಸ್ ಅನ್ನ ಕೇಳಬಹುದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ, ಆಲ್ ಫ್ಯಾಕ್ಟರಿ, ಬಿಕಾಸ್ ದಿಸ್ ಇಸ್ ಅ ಸ್ಪೆಷಲ್ ಕೇಸ್, ರೈಟ್? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟುಡೇಸ್ ಟಾಪಿಕ್ pH. ವಾಟ್ ಯು ಮೀನ್ ಬೈ pH? ಈಗ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಲ್ಲಿ ಅದನ್ನ ಯಾವ ತರ ನಾವು ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಅಥವಾ ವೀಕ್ ಆಸಿಡ್, ವೀಕ್ ಬೇಸ್ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ದರ್ ಇಸ್ ಅ ಕ್ವೆಶನ್, ರೈಟ್? ನನ್ನ ಹತ್ರ ಈಗ 2 ಆಸಿಡ್ ಇದೆ, ಹೌ ಅದನ್ನ ಐಡೆಂಟಿಫೈ ಮಾಡಬಹುದು? ದಿಸ್ ಇಸ್ ಅ ಸ್ಟ್ರಾಂಗ್ ಆಸಿಡ್ ಆರ್ ದಿಸ್ ಇಸ್ ಅ ವೀಕ್ ಆಸಿಡ್. ಹೌ? ಇದಕ್ಕೆ ಏನಾದ್ರು ಮೆಷರ್ಮೆಂಟ್ ಬೇಕಲ್ವಾ? ಅದಕ್ಕೋಸ್ಕರನೇ ಒಂದು ಸ್ಕೇಲ್ ಅನ್ನ ತಯಾರು ಮಾಡ್ತಾರೆ, ದಟ್ ಈಸ್ pH ಸ್ಕೇಲ್. ಇಲ್ಲಿ pH ಸ್ಕೇಲ್ ಯಾವ ಬೇಸಿಸ್ ಮೇಲೆ ನಮಗೆ ಸ್ಟ್ರಾಂಗ್ ಮತ್ತೆ ಬೇಸ್ ಮೇಲೆ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ? ಅಯಾನ್ಸ್. ವಿ ಆಲ್ ನೋ ದಟ್ ಆಸಿಡ್ ಮತ್ತೆ ಬೇಸಿಸ್ ಅಲ್ಲಿ ಯಾವುದು ಕಾಮನ್ ಮಕ್ಳೇ? ಅಯಾನ್ಸ್ ಆರ್ ಕಾಮನ್ ಅಲ್ವಾ? ಈ ಅಯಾನ್ಸ್ ನ ಬೇಸಿಸ್ ಮೇಲೆ pH ಯೂಸ್ ಮಾಡಿಕೊಂಡು ನಾವು ಏನ್ ಹೇಳ್ಬೋದು? ದಿಸ್ ಈಸ್ ಅ ಸ್ಟ್ರಾಂಗ್ ಆಸಿಡ್, ದಿಸ್ ಈಸ್ ಅ ವೀಕ್ ಆಸಿಡ್, ಆರ್ ದಿಸ್ ಈಸ್ ಅ ಸ್ಟ್ರಾಂಗ್ ಬೇಸ್ ಅಂಡ್ ದಿಸ್ ಈಸ್ ಅ ವೀಕ್ ಬೇಸ್ ಅಂತ ಹೇಳಿ ಡಿಸ್ಟಿಂಗ್ವಿಶ್ ಮಾಡ್ಬೋದು. ಅದಕ್ಕೋಸ್ಕರ ಒಂದು pH ಸ್ಕೇಲ್ ಅನ್ನ ರೆಡಿ ಮಾಡ್ತಾರೆ. ಇಲ್ಲಿ P ಸ್ಟ್ಯಾಂಡ್ ಫಾರ್ ಪೊಟೆನ್ಸ್. P ಸ್ಟ್ಯಾಂಡ್ ಫಾರ್ ಪೊಟೆನ್ಸ್ ಅಂತ ಹೇಳಿ, ಅಂದ್ರೆ ಪವರ್. ಆ ಪರ್ಟಿಕ್ಯುಲರ್ ಅಯಾನ್ ಎಷ್ಟು ಎಕ್ಸಿಸ್ಟೆನ್ಸ್ ಅಲ್ಲಿದೆ, ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಹೇಳಿ. ಸೊ ಹಾಗಾದ್ರೆ ಆಸಿಡ್
ಬೇಸ್ ಮಧ್ಯೆ ಯಾವ ತರ ಡಿಸ್ಟಿಂಗ್ವಿಷ್ ಮಾಡಬಹುದು? ಇದರಿಂದ ಕ್ವೆಶನ್ಸ್ ಅರೈಸ್ ಆಗೋದಂತೂ ಪಕ್ಕ ಮಕ್ಕಳೇ, 100% ಶ್ಯೂರಿಟಿ ಕೊಡ್ಬೋದು ನಾನು. ಸೊ ಕ್ವಶನ್ಸ್ ಯಾವ ತರ ಬರುತ್ತೆ ಅಂತ ಹೇಳ್ತೀನಿ, ಬಿಕಾಸ್ ಇಲ್ಲಿ ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಿಮಗೆ 100% ಆಗಿ ಏನು ಗೆಸ್ ಮಾಡೋಕ್ ಆಗೋದಿಲ್ಲ. ಅಪ್ಲಿಕೇಶನ್ ಟೈಪ್ ಕ್ವಶನ್ ಅನ್ನ ಗೆಸ್ ಮಾಡ್ಬೋದು, ಬಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೊಡ್ತಿದ್ರೆ ಅಥವಾ ಬೇರೆ ಯಾವ್ದಾದ್ರು ರೀತಿಯ ಕ್ವಶನ್ಸ್ ಕೊಡ್ತಿದ್ರೆ ನಿಮಗೆ ಗೆಸ್ ಮಾಡೋಕೆ ಕಷ್ಟ. ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ಟೂತ್ ಡಿಕೆ ಆಗಿರಬಹುದು ಅಥವಾ ಸ್ಟಮಕ್ ಅಲ್ಲಿ ಆಸಿಡ್ ಜಾಸ್ತಿ ಆದಾಗ ಏನ್ ಮಾಡ್ಬೇಕು, ಅದೆಲ್ಲ ಜನರಲ್ ಕ್ವಶನ್ ವಿ ಕ್ಯಾನ್ ಆನ್ಸರ್. ಬಟ್ ಯಾವುದೋ ಒಂದು ಸಬ್ಸ್ಟೆನ್ಸ್ ಕೊಟ್ಟಾಗ pH ನ ಆಧಾರದ ಮೇಲೆ ಕೇಳಿದಾಗ ವಿಲ್ ಬಿ ಡಿಫಿಕಲ್ಟ್ ಟು ಆನ್ಸರ್. ಸೊ ನಾನಿಲ್ಲಿ ಕ್ವಶನ್ ಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಯಾವ್ದಕ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಟಾಪಿಕ್ ಲೆವೆಲ್ಗೆ. ಓಕೆನಾ? ಸೊ ಇಲ್ಲಿ ಆಸಿಡ್ ಅಂತ ಹೇಳಿದ್ರೆ ವಿ ನೋ ದಟ್ ಆಸಿಡ್ ಅಂತ ಹೇಳಿದ್ರೆ ಏನು, ಅಲ್ಲಿ H+ ಅಯಾನ್ ಇರುತ್ತೆ, ರೈಟ್? H+ ಅಯಾನ್ ಇಸ್ ಕಾಮನ್ ಇನ್ ಆಲ್ ಆಸಿಡ್. ವೆರಾಸ್ ಬೇಸಿಸ್ ಅಂತ ಹೇಳಿದ್ರೆ ಅಲ್ಲಿ ಏನು, OH- ಹೈಡ್ರಾಕ್ಸೈಡ್ ಅಯಾನ್ ಇಸ್ ಅ ಕಾಮನ್. ಸೊ ಈ pH ಅನ್ನ ನಾವು ಯಾವ ತರ ಡಿಸ್ಟಿಂಗ್ವಿಷ್ ಮಾಡ್ತೀವಿ ಹಾಗಾದ್ರೆ? ವಿಲ್ ಮೂವ್ ಆನ್ ಟು ದ pH ಸ್ಕೇಲ್ ನೆಕ್ಸ್ಟ್. ಫಸ್ಟ್ ಆಸಿಡ್ ಮತ್ತೆ ಬೇಸಿಸ್ ಅನ್ನ ಯಾವ ತರ pH ಅಲ್ಲಿ ಹೇಳೋದು ಅಂತ ನೋಡೋಣ. ಈ pH ಸ್ಕೇಲ್ ಕನ್ಸಿಸ್ಟ್ ಆಫ್ 0 to 14 ನಂಬರ್. pH ಸ್ಕೇಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ 0 ಇಂದ 14 ನಂಬರ್ ಇರುತ್ತೆ. ಸೊ 7 is neutral. N means 7 is neutral. Then below 7, it is acidic. If the pH is below 7, then it is acidic. If the pH is above 7, then it is base. ಸೊ ಹಾಗಾದ್ರೆ ಯಾವ ತರ ಡಿಸ್ಟಿಂಗ್ವಿಷ್ ಮಾಡೋದು? ಇಷ್ಟು ಗೊತ್ತಾದ್ರೆ ವಿ ಕ್ಯಾನ್ ಐಡೆಂಟಿಫೈ ದ pH ಸ್ಕೇಲ್. pH ಸ್ಕೇಲ್ ಅಲ್ಲಿ ನೋಡ್ಕೊಂಡು ನಾವು ಯಾವ ತರ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ಸೊ ದಿಸ್ ಇಸ್ ಅ pH ಸ್ಕೇಲ್. ಓಕೆ, ಇಲ್ಲಿ ಕಾಣಿಸ್ಬೋದು ನಿಮಗೆ ಡಿಫ್ರೆಂಟ್ ಇದೆ ಅಲ್ವಾ? 0 to 14 ಇದೆ pH ಸ್ಕೇಲ್ ಅಲ್ಲಿ. ಸೊ 7 is a neutral. Okay, and before 7 is acidic, after 7 it is basic. ಸೊ ಇಲ್ಲಿ ಯಾವ ತರ ವೇರಿ ಆಗತ್ತೆ? ಈಗ 0 pH ಲೆವೆಲ್ 0 ಇದ್ದಾಗ concentration of H+ ion is maximum. ಇಲ್ಲಿ concentration of H+ ion ಏನಿದೆ ಇಲ್ಲಿ maximum. ಓಕೆ, H+ ion ಇಲ್ಲಿ maximum ಸಿಗತ್ತೆ. As moving towards 14, 0 to 14 ಗೆ ಮೂವ್ ಆಗ್ತಾ ಇದ್ದ ಹಾಗೆ the concentration of H+ ion will decrease. ಓಕೆ, ಕಾನ್ಸಂಟ್ರೇಷನ್ ಆಫ್ H+ ಏನಾಗ್ತಿದೆ? ಡಿಕ್ರೀಸ್ ಆಗ್ತಾ ಇದೆ. ಆ ಡಿಕ್ರೀಸ್ ಆಯ್ತು ಅಂತ ಹೇಳಿ ಆದ್ರೆ ಇಲ್ಲಿ H+ ಮ್ಯಾಕ್ಸ್ ಇದ್ರೆ ಮಿನಿಮಮ್ ಯಾವಿರುತ್ತೆ? ಆಬ್ವಿಯಸ್ಲಿ OH- is a minimum. OH- or hydroxide ion is in less in concentration or 0 in concentration. Okay, as moving towards 14 ಗೆ ನಾನು ಮೂವ್ ಆಗ್ತಾ ಹೋದ್ರೆ the concentration of H+ ion decreases. ಹೀಗೆ ಹೋಗ್ತಿದ್ದ ಹಾಗೆ the H+ ion concentration ಏನಾಗ್ತಿದೆ? ಡಿಕ್ರೀಸ್ ಆಗ್ತಾ ಇದೆ. ಸೊ ಏನಾಯ್ತು ಹಾಗಾದ್ರೆ? ಅಸಿಡಿಕ್ ಜಾಸ್ತಿ ಇರಬೇಕು, ಅಸಿಡಿಕ್ ಕಂಡೀಷನ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ H+ ions. ಓಕೆ, ಸೊ ಇಲ್ಲಿ ಏನಾಗ್ತಿದೆ? H+ ion ಆಸ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಆದ್ರೆ ಅಸಿಡಿಕ್ ನೇಚರ್ ಏನಾಯ್ತು? ಆಬ್ವಿಯಸ್ಲಿ ಡಿಕ್ರೀಸಸ್. The concentration of H+ ion is directly proportional to the acidic nature of the substances, right? So as H+ increases or as H+ ions in the solution or in substance increases,
then the ಕಾನ್ಸಂಟ್ರೇಷನ್ ಆಫ್ ಅಸಿಡಿಕ್ ನೇಚರ್ ಅಥವಾ ಅಸಿಡಿಕ್ ನೇಚರ್ ಏನಾಗ್ತಾ ಇದೆ ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಓಕೆನಾ? ನೆಕ್ಸ್ಟ್, ಹಾಗಾದ್ರೆ ಹೌ ಇಟ್ ಈಸ್ ರಿಲೇಟೆಡ್ ಟು OH ಮೈನಸ್ ಆರ್ ಹೈಡ್ರಾಕ್ಸೈಡ್ ಅಯಾನಿಗೆ ಯಾವ ತರ ಇದು ರಿಲೇಟೇಬಲ್? ವಿಲ್ ಸಿ ನಾವು. ಸೊ ಇಲ್ಲಿ H+ ಮ್ಯಾಕ್ಸಿಮಮ್ ಅಂತ ಹೇಳಿ ಆದ್ರೆ, ಸೊ ಹಿಯರ್ ಐ ವಿಲ್ ರೈಟ್ ಹಿಯರ್, ಓಕೆ, H+ max, whereas OH minus is minimum. Quite simple, right? So as moving towards 14, the concentration of H+ is minimum, whereas concentration of OH minus is maximum. So maximum ಅಂತ ಹೇಳಿದ್ರೆ what do you mean? This is a base and this is an acid. Right? Cleared? ಹೇಗೆ? ಸೊ OH minus minimum ಇದ್ದಿದ್ದು ಮೂವ್ ಆಗ್ತು towards 14 ಗೆ ಮೂವ್ ಆಗ್ತಿದ್ದಾಗೆ OH, the concentration in OH will increase. Okay? Whereas the concentration in H+ or hydronium ion is decreasing. ಸೊ ಈಗ ಇಲ್ಲೊಂದೆಲ್ಲ ಸ್ವಲ್ಪ ಏನು ಬ್ಯಾಟ್ರಿ ಆಸಿಡ್, ಲೆಮನ್ ಜ್ಯೂಸ್, ವೈನ್, ನಾರ್ಮಲ್ ಲೈನ್, ಡಿಸ್ಟಿಲ್ ವಾಟರ್, ಬೇಕಿಂಗ್ ಸೋಡಾ, ಸಾಫ್ಟ್ ಸೋಪ್, ಅಮೋನಿಯಾ, ಲೈ, ಈ ಥರ ಒಂದಷ್ಟು ನೇಮ್ಸ್ ಇದೆ, ಬ್ಲಡ್. ಓಕೆ, ಇದೆಲ್ಲ ಏನು ಹೇಳತ್ತೆ? ಹೌ ವಿ ಟೆಸ್ಟ್? ದೆರ್ ಇಸ್ ಅ ಪೇಪರ್ ಕಾಲ್ಡ್ PH ಪೇಪರ್. ಸೊ PH ಪೇಪರನ್ನು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸಿಗೆ ನಾನು ಡಿಪ್ ಮಾಡಿದ್ರೆ ಇಟ್ ವಿಲ್ PH ಪೇಪರ್ ಚೇಂಜಸ್ ಇಟ್ ಕಲರ್. ಓಕೆ, ಆ ಕಲರ್ ಅದನ್ನ ಚೇಂಜಸ್ ಮಾಡ್ತಾ ಇದೆ. ಸೊ ಆ ಕಲರ್ ಅನ್ನ ನಾವಿಲ್ಲಿ ನೋಡ್ಕೋಬೇಕು. ಸಪೋಸ್ ನಾನೀಗ ವಿಲ್ ರಿಮೂವ್ ಆಲ್ ದಿಸ್. ಓಕೆ, ನೆಕ್ಸ್ಟ್ ಸಪೋಸ್ ನಾನೀಗ ಒಂದು PH ಪೇಪರ್ ಅನ್ನ ತಗೊಂಡು ಡಿಸ್ಟಿಲ್ಡ್ ವಾಟರ್ ಜೊತೆ ಟೆಸ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿದ್ರೆ that should not contain any minerals, any salt, ಯಾವುದೇ ಕಂಟಾಮಿನೇಷನ್ ಇರೋದಿಲ್ಲ ಅದರಲ್ಲಿ. ಓಕೆನಾ? ಎಲ್ಲಾನು ರಿಮೂವ್ ಮಾಡಿರ್ತಾರೆ. ಯಾವ್ದು ವಾಟರಲ್ಲಿ ವೆರಿ ಮಚ್ ಮಿನರಲ್ಸ್, ಸಾಲ್ಟ್ ಎಲ್ಲಾನು ಪ್ರೆಸೆಂಟ್ ಅಲ್ವಾ? ಸೊ ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿರುವಂತಹದ್ದು. ಸೊ ಡಿಸ್ಟಿಲ್ಡ್ ವಾಟರ್ಗೆ ನಾನು PH ಪೇಪರ್ ಅನ್ನ ಹಾಕಿದಾಗ ದಟ್ ವಿಲ್ ಶೋ ದ ಕಲರ್ ಬಿಟ್ವೀನ್ ದಿಸ್. ಓಕೆ, ಸೊ ಈ ಕಲರ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ನ್ಯೂಟ್ರಲ್. ಅದು ನ್ಯೂಟ್ರಲ್ ಆಗಿದೆ ಅಂತ ಹೇಳೋದನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್, ನಾನು ಲೆಮನ್ ಜ್ಯೂಸಿಗೆ ಟ್ರೈ ಮಾಡಿದ್ರೆ ಇಟ್ ವಿಲ್ ಗಿವ್ ದ ಕಲರ್ ಸಮ್ ವಾಟ್ ಹಿಯರ್ ಇಟ್ ಸೆಲ್ಫ್. ಆರೆಂಜಿಶ್ ಕಲರ್ ಅನ್ನ ಕೊಡ್ಬೋದು ಅಥವಾ ಯೆಲ್ಲೋಯಿಶ್ ಕಲರ್ ಅನ್ನ ಕೊಡ್ಬೋದು. ವಾಟ್ ಇಟ್ ಈಸ್ ಮೆಂಟ್ ಹಾಗೆ ಹೇಳಿದ್ರೆ ಏನು? ದ PH ಈಸ್ below 7, right? So ಏನಾಯ್ತು? ಲೆಮನ್ ಜ್ಯೂಸ್ ಈಸ್ ಆಸಿಡ್. ಸಪೋಸ್ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಕೊಟ್ಟೆ. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಆಲ್ಕಲಿ, ರೈಟ್? ಅಂದ್ರೆ ವಿಚ್ ಇಸ್ ಅ ಸ್ಟ್ರಾಂಗ್ ಬೇಸ್. ನಾನು ಅದಕ್ಕೆ PH ಪೇಪರ್ನ ಡಿಪ್ ಮಾಡಿ ಟೆಸ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಇಟ್ ವಿಲ್ ಗಿವ್ ಮಿ ದ ಕಲರ್ ಪರ್ಪಲ್ ಆರ್ ಬ್ಲೂ. ಹಿಯರ್ somewhat here it will give me the color. So I can say that is a base. Now there is a two different solution. Okay, both are acids or both are bases. We'll take both are acids. Okay, I have two different acids. Both are two different acids. Now I have to check which one is strong and which one is weak. Very simple. ಹೇಗೆ ಐಡೆಂಟಿಫೈ ಮಾಡೋದು? So I have to take same concentration of acids. Suppose if I take 1 molar of HCl, then I should take only 1 molar of concentrated sulfuric acid itself. Okay, ನಾನು 1 molar HCl ತಗೊಂಡು 0.5 molar H2SO4 ತಗೊಂಡು ನಂಗೆ PH ಕಾನ್ಸಂಟ್ರೇಷನ್ ಲೆವೆಲ್ ಅನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಐ ಶುಡ್ ಟೇಕ್ ಸೇಮ್ ಕಾನ್ಸಂಟ್ರೇಷನ್. ಓಕೆ, ಈಗ ನಾನು ಸೇಮ್ ಕಾನ್ಸಂಟ್ರೇಷನ್ ಅಲ್ಲಿ ಚೆಕ್ ಮಾಡ್ತಾ ಹೋದ್ರೆ which one is more acidic? Stronger acid ಯಾವುದು? As we know, H2SO4 is the strongest, right? Why it is so? HCl ಮತ್ತೆ H2SO4 ನೋಡಿದ್ರೆ strongest acid is H2SO4. Sulfuric acid is the strongest acid. So ಯಾಕೆ?
So the concentration of any particular acid or bases depending upon their ions, ಎಷ್ಟು ions ಅನ್ನೋದು ರಿಲೀಸ್ ಮಾಡುತ್ತೆ ಅಂತ ಹೇಳೋದ್ರ ಮೇಲೆ ಸ್ಟ್ರಾಂಗ್ ಆಸಿಡ ವೀಕ್ ಆಸಿಡ ಅಂತ ಹೇಳಿ ಐಡೆಂಟಿಫೈ ಮಾಡೋಕ್ಕಾಗೋದು. So suppose I have two acid, one will give around 50 H plus ions. ನಂಗೆ ಎಷ್ಟು ಸುಮ್ಮನೆ ಒಂದು ಅಂದಾಜಿಗೆ 50 H plus ions ಅನ್ನ ಒಂದು ಆಸಿಡ್ ನಂಗೆ ಪ್ರೊವೈಡ್ ಮಾಡ್ತಾ ಇದೆ ಅಲ್ಲ, ಆರ್ ಇಟ್ ವಿಲ್ ಗಿವ್ 50 H plus ions in some particular concentration, a fixed concentration. Whereas another acid in the same concentration, it will give only 25 H plus. Okay, which one is the strongest now? Yes, 50 H plus, more H plus, right? So this one is the strongest acid. Similarly, we can find it in bases also. Higher number of OH hydroxide ion is strong acid, means it is a strong acid. So this is about acid pH ಯೂಸ್ ಮಾಡ್ಕೊಂಡು ಯಾವ ಥರ ಐಡೆಂಟಿಫೈ ಮಾಡೋದು. ಇಷ್ಟೆಲ್ಲ ಹೇಳಿದ್ನಿ, ಬಟ್ ಹೌ ದ ಕ್ವಶನ್ ಮೇ ಅರೈಸ್ ಇನ್ ದ ಎಕ್ಸಾಮ್, ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ನಾವು ಯಾವ ಥರ ಎಕ್ಸಾಮ್ಗೆ ಕ್ವಶನ್ಸ್ ಬರಬಹುದು ಅಂತ ಹೇಳಿ ಕೇಳಬೇಕು. ವೆರಿ ಸಿಂಪಲ್. ಸೊ ಹೇಗೆ ಕೇಳ್ತಾರೆ ಅಂತ, ಹೇಗೆ ಕೇಳಬಹುದು ಅಂತ ಹೇಳಿದ್ರೆ, ಫಸ್ಟ್ ಪಾಸಿಬಿಲಿಟಿ, when one pH paper is dipped in one solution, one substance, it will changes its color to green. Account on acidity, account whether it is acidic or basic. So ಏನು ಗೊತ್ತಿರಬೇಕು, ಪಿ ಹೆಚ್ ಸ್ಕೇಲ್ ಯಾವ ಥರ ಅಂತೇಳಿ, ಆರ್ ಪಿ ಹೆಚ್ ನಂಬರೇ ಕೊಡ್ಬೋದು. ಸಮ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇದೆ, ಪಿ ಹೆಚ್ ಈಸ್ ಬಿಲೋ 5, ಬಿಲೋ 7 ಕೊಡಬೇಕು ಗೊತ್ತಿಲ್ಲ, ಎನಿ ನಂಬರ್ ದೇ ಕ್ಯಾನ್ ಗಿವ್, ಆರ್ ಇನ್ ಬಿಟ್ವೀನ್ 14 and 10. Account on basic or acidic nature. Okay, or ಇನ್ನ ಏನು ಕೇಳಬಹುದು ಅಂತ ಹೇಳಿದ್ರೆ, ಸೊ ಫಸ್ಟ್ I have two bases, I have two different bases. Suppose ಇದರನ್ನೇ ನಾನು ಕ್ವಶನ್ ಫಾರ್ಮ್ ಮಾಡೋದಾದ್ರೆ, when I dipped in the pH paper into baking soda, it will give the color of somewhat blue color, and when I dipped the pH paper in the ammonia solution, it will give the purplish color. Which one is strong acid? Which one is strong acid now? Obviously, ammonia is strong acid, right? As we moving towards the 14 move ಆಗ್ತಿದ್ದಾಗೆ ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಬೇಕಿಂಗ್ ಸೋಡಾದ ಕಲರ್ ಈ ಕಲರ್ ಬಂತು, ಅಮೋನಿಯಾದ ಕಲರ್ ಈ ಕಲರ್ ಬಂತು ಅಂತ ಕೇಳ್ಬೋದು. ಆರ್ the pH value of baking soda is in between 8 and 9, and the pH value of sodium hydroxide is in between 13 and 14. Account on basicity. ಏನು ಹೇಳ್ತೀರಾ? ಅಕೌಂಟ್ ಆನ್ ಬೇಸಿಸಿಟಿ ಅಂತ ಹೇಳಿದ್ರೆ ಯಾವುದು ಮೋರ್ ಬೇಸಿಕ್ ಅಥವಾ ಯಾವುದು ವೀಕ್ ಬೇಸಿಕ್ ಅಂತ ಹೇಳಿ ಹೇಳಬೇಕು, ವಿಚ್ ಇಸ್ ವೆರಿ ಈಸಿ. ನಮ್ಗೆ ಪಿ ಹೆಚ್ ವ್ಯಾಲ್ಯೂ ಗೊತ್ತು. ಆಸ್ ಮೂವಿಂಗ್ ಟುವರ್ಡ್ಸ್ 14, it is a strong base, right? So ಹಾಗಾದ್ರೆ sodium hydroxide is a strong base, and whereas baking soda is weak base. ಈ ತರ ಬರೆಯುವಂಥದ್ದು. ಸೊ ಈ ತರ ಈ 3-4 ಟೈಪಲ್ಲಿ ಹೇಗೆ ಬೇಕಿದ್ರು ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ನೆಕ್ಸ್ಟ್ ಲೆಮನ್ ಜ್ಯೂಸ್ ಈಸ್ ಅಸಿಡಿಕ್ ಆರ್ ಬೇಸಿಕ್ ಅಂತ ಕೇಳಬಹುದು, ಆರ್ ಮ್ಯಾಚ್ ದ ಫಾಲೋಯಿಂಗ್ ಕೊಡಬಹುದು. ಸೊ ಪಿ ಹೆಚ್ ಪೇಪರ್ ಅಲ್ಲಿ ಯಾವ ತರ ನೋಡ್ಕೊಳ್ಳೋದು, ಆಸಿಡ್ ಬೇಸ್ ಅನ್ನು ಕಲ್ತ್ಕೊಳ್ಳಿ. ಅಂಡ್ ಸಮ್ ಎಕ್ಸಾಂಪಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಲ್ವಾ, ಒಂದು ಕಾಲಮ್ ಹಾಕಿ ಒಂದಷ್ಟು ಎಕ್ಸಾಂಪಲ್ ಅನ್ನು ಹೇಳಿರ್ತಾರೆ. ಟೊಮೆಟೊ ಜ್ಯೂಸ್ ಹೇಳ್ಬೋದು, ಕ್ಯಾರೆಟ್ ಕೊಡಬಹುದು, ಆಮೇಲೆ ಬ್ಲಡ್, ಸುಮಾರಷ್ಟು ಇದೆ ಅಲ್ವಾ. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಸೊ ದಟ್ ಈಸಿ ಟು ರೈಟ್ ಇನ್ ದ ಎಕ್ಸಾಮ್ಸ್. ನೆಕ್ಸ್ಟ್, ಪಿ ಹೆಚ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ನಾನಿಲ್ಲಿ ಹೆಡ್ಡಿಂಗ್ ಅನ್ನ ಹಾಕಿದ್ದೇನೆ. ಕ್ವೆಶನ್ ಅಂತ ಹೇಳಿ ಹೆಡ್ಡಿಂಗ್ ಅನ್ನು ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ದೇರ್ ಮೇ ಬಿ ಆಸ್ಕ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ವೆಶನ್ಸ್ ಇನ್ ದಿ ಸೇಮ್ ಟಾಪಿಕ್.
ಯಾವ ತರ ಕ್ವೆಶನ್ ಅನ್ನ ಕೇಳಬಹುದು? ಸ್ಟಮಕ್ ಅಲ್ಲಿ ಅಸಿಡಿಟಿ ಹೆಚ್ಚಾದಾಗ ಏನ್ ಮಾಡಬೇಕು ಕೇಳಬಹುದು, ವಿಚ್ ಇಸ್ ರಿಲೇಟೆಡ್ ಟು pH in digestive system itself, right? ಕೇಳಬಹುದು. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಕೇಳ್ಬೋದು. pH ಡೈಜೆಸ್ಟಿವ್ ಸಿಸ್ಟಮ್ ಇಂಡೈಜೆಷನ್ ಆದಾಗ ಏನ್ ಮಾಡಬೇಕು, ವಾಟ್ ಶುಡ್ ವಿ ಡೂ ಇನ್ ಇಂಡೈಜೆಷನ್ ಪ್ರೋಸೆಸ್ ಅಂತ ಕೇಳಿದಾಗ್ಲೂ ನಮ್ಗೆ ಅಲ್ಲಿ ಆನ್ಸರ್ ಮಾಡಕ್ ಗೊತ್ತಿರ್ಬೇಕು. ಸೊ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ pH ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಅಕೌಂಟ್ ಆನ್ ಇಟ್, ಈ ತರನು ಕೇಳಬಹುದು. ಸೊ ದೇರ್ ಮೇ ಬಿ ದ ವೇ ಆಫ್ ಕ್ವಶನಿಂಗ್ ಇಸ್ ಡಿಫ್ರೆಂಟ್. ಓಕೆ, ಕ್ವಶನ್ ಅನ್ನ ಡಿಫ್ರೆಂಟ್ ಟೈಪ್ ಅಲ್ಲಿ ಕೇಳಬಹುದು. ಬಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಬಂದ್ರೆ, pH ಅಂತ ಬಂದ್ರೆ ಅದೇ ಒಂದೇ ಪ್ಯಾರಾಗ್ರಾಫ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದ್ರಲ್ಲಿರುವುದಂಥದ್ದೇ ಆನ್ಸರ್. ಹಾಗಾದ್ರೆ ಏನಿದು? ನಮ್ ಸ್ಟಮಕ್ ಅಲ್ಲಿ HCl ಹೈಡ್ರೋಕ್ಲೋರಿಕ್ ಆಸಿಡ್ ಇರತ್ತೆ. ಅಯ್ಯೋ ಹೊಟ್ಟೆಲ್ ಆಸಿಡ್ ಅಂತ ಅನ್ಕೋಬೇಡಿ, ವಿಚ್ ವಿಲ್ ನಾಟ್ ಹಾರ್ಮ್ ಅವರ್ ಸ್ಟಮಕ್. ಓಕೆ, ನಮ್ಮ ಸ್ಟಮಕಿಗೆ ಅದೇನು ಹಾರ್ಮ್ ಅನ್ನ ಮಾಡೋದಿಲ್ಲ. ಬಟ್ ಡ್ಯೂರಿಂಗ್ ದ ಇಂಡೈಜೆಷನ್ ಪ್ರೋಸೆಸ್ HCl ನ ಆಸಿಡ್ ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ ಅವರ್ ಸ್ಟಮಕ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಇಸ್ ಇನ್ಕ್ರೀಸಿಂಗ್, ಸೊ ದ್ಯಾಟ್ ನಮಗೆ ಆಸಿಡಿಟಿ ಆಗುವಂಥದ್ದು. ಸೊ ಆಬ್ವಿಯಸ್ಲಿ ಎಲ್ಲರೂ ಟಿವಿ ನೋಡ್ತಾರೆ. ಟಿವಿ ನೋಡ್ಬೇಕಿದ್ರೆ ಅಲ್ಲಿ ಏನೋ ಕೆಲವೊಂದು ಬ್ರ್ಯಾಂಡ್ಗಳದ್ದು ಏನ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಸಿಡಿಟಿನ ಏನೋ ಕುಡಿರಿ. ಹಾಗಾದ್ರೆ ಏನಿದು ಅಸಿಡಿಟಿಯನ್ನ ಯಾವ ತರ ಕ್ಯೂರ್ ಮಾಡ್ಕೊಳ್ಳೋದು? ವಿ ಶುಡ್ ಟೇಕ್ ಸಮ್ ಬೇಸ್, ಅಂದ್ರೆ ಆಲ್ಕಲಿ ಬೇಸಿಕ್ ನೇಚರ್ ಇರುವಂತಹ ಯಾವ್ದಾದ್ರು ಫುಡ್ ಅನ್ನ ತಗೋಬೇಕು. ನ್ಯಾಚುರಲ್ ಆಗಿ ಬನಾನಾಸ್ ಅನ್ನ ತಗೊಳ್ತಾರೆ, ರೈಟ್? ಇಲ್ಲಾಂದ್ರೆ ಆಂಟಾಸಿಡ್ ಗಳನ್ನ ತಗೊಳ್ಳುವಂಥದ್ದು, ಆಂಟಾಸಿಡ್ಸ್ ಅಂತ ಹೇಳಿ ಕೂಡ ವಿಲ್ ಟೇಕ್ antacids or the very famous milk of magnesia. ಈ ತರನು ಕ್ವಶನ್ ಕೇಳ್ಬೋದು. ಡ್ಯೂರಿಂಗ್ ಇಂಡೈಜೆಷನ್ ವೈ ಮಿಲ್ಕ್ ಆಫ್ ಮೆಗ್ನೇಷಿಯಾ ಇಸ್ ಇಂಪಾರ್ಟೆಂಟ್, ಅಥವಾ ಯಾಕದನ್ನ ತಗೊಳ್ತೀವಿ, ಈ ತರ ಕ್ವಶನ್ ಕೇಳ್ಬೋದು. ದೇರ್ ಮೇ ಬಿ ಲಾಟ್ ಆಫ್ types to ask the question. Okay, so ಕಲ್ತ್ಕೋಬೇಕು ಇದನ್ನ. ಸೊ ಮಿಲ್ಕ್ ಆಫ್ ಮೆಗ್ನೇಷಿಯಾ ವಿತ್ ಏನ್ ಮಾಡತ್ತೆ, ನಮ್ ಸ್ಟೊಮಕ್ ಅಲ್ಲಿ ಎಕ್ಸೆಸ್ ಆಗಿರುವಂತಹ ಆಸಿಡ್ಸ್ ಅನ್ನ ಅದು ಕಮ್ಮಿ ಮಾಡತ್ತೆ. ಸೊ ಆಸಿಡ್ ರಿಯಾಕ್ಟ್ ವಿತ್ ಬೇಸ್ ಗಿವ್ಸ್ ಟು ಸಾಲ್ಟ್, ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗತ್ತೆ. ಆಸಿಡ್ ಮತ್ತೆ ಬೇಸಸ್ ರಿಯಾಕ್ಟ್ ಆದಾಗ ಅಲ್ಲಿ ಆಗುವಂತ ರಿಯಾಕ್ಷನ್ ಏನಂತ ಕರಿತೀವಿ? Yes, neutralization reaction. So when excess of acid ತಗೊಂಡು ಹೊಟ್ಟೆಲ್ ಬರ್ತಾ ಇದೆ, ಸ್ಟಮಕ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ, we should take base. Milk of magnesia is commonly used. Okay na? So this is pH ಯಾವ ತರ ವರ್ಕ್ ಆಗತ್ತೆ ಹೆಚ್ಚಾದ್ರೆ ನಮ್ಮ ಸ್ಟಮಕ್ ಅಲ್ಲಿ pH ಇನ್ಕ್ರೀಸ್ ಆಗೋದ್ರಿಂದ ಏನಾಗತ್ತೆ ಅಂತ ಹೇಳೋದಕ್ಕೆ. ನೆಕ್ಸ್ಟ್, pH ಚೇಂಜ್ ಆಸ್ ದ ಕಾಸ್ ಆಫ್ ಟೂತ್ ಡಿಕೆ. ಹಲ್ ನೋವಾಗಿದೆ, ಹಲ್ ತೂತ್ ಆಗಿದೆ ಅಲ್ವಾ, ಹೇಗಾಗತ್ತೆ? ಯೂಶಲಿ ನಮ್ಮ ಮನೇಲಿ ಹೇಳ್ತಾರೆ 2 times ಬ್ರಷ್ ಮಾಡ್ಕೋಬೇಕು. ಒಂದು ಬೆಳಿಗ್ಗೆ, ಒಂದು ಬೆಡ್ಡಿಗೆ ಹೋಗೋ ಮುಂಚೆ, ಅಂದ್ರೆ ರಾತ್ರಿ ಮಲ್ಗೋ ಮುಂಚೆ. ವೈ? ಯಾಕೆ? ಬಿಕಾಸ್ ಟೂತ್ ಡಿಕೆ ಆಗೋದನ್ನ ಆಗೋದನ್ನ ತಡೆಯೋಕೆ, ಪ್ರಿವೆಂಟ್ ಮಾಡೋಕೆ. ಸೊ ನಮ್ ಟೂತ್ ಎನಾಮೆಲ್, ಹೌದಲ್ವಾ, ಹಲ್ಗಳು ತುಂಬಾ ಸ್ಟ್ರಾಂಗ್ ಅಲ್ವಾ, ಎಷ್ಟು ಗಟ್ಟಿದನ್ನ ಬೇಕಿದ್ರೆ ನಾವು ಅದನ್ನ ಟ್ರೈ ಮಾಡ್ತೀವಿ, ಹೌದಲ್ವಾ. ಸೊ ಹಲ್ಲು ಅಥವಾ ಟೂತ್ ಇಸ್ ವೆರಿ ಸ್ಟ್ರಾಂಗ್. ಸೊ ಅದನ್ನ ಡಿಕೆ ಹೇಗೆ? ನಮ್ಮ ಮೌತ್ ಅಲ್ಲಿ ಒಂದು ಲೆವೆಲ್ ಆಫ್ ಅಸಿಡಿಟಿ ಇದೆ, ದಟ್ ಇಸ್ ಅಬೌಟ್ 5.5. ನಮ್ಮ ಮೌತ್ ಅಲ್ಲಿ ನಿಯರ್ಲಿ 5.5 pH ಇರುತ್ತೆ. ಅಸಿಡಿಕ್ ನೇಚರ್ ಅಲ್ಲಿ ಇದೆ pH 5.5 ನಮ್ಮ ಮೌತ್ ಇದು. So when the pH of our mouth will decreases below 5.5, tooth decay will start. ಯಾವ ತರ? ರಾತ್ರಿ ಫಂಕ್ಷನಿಗೆ ಹೋಗಿದ್ದೀರಾ ಅಥವಾ ಇಲ್ಲಿ ಮನೇಲೆ ಊಟ ಮಾಡಿದಿರಾ, ಸ್ವೀಟ್ ತಿಂದಿರಾ, ಎಲ್ಲಾನು ತಿಂದಿರಾ, ಬಟ್ ಮೌತ್ ವಾಶ್ ಕರೆಕ್ಟ್ ಆಗಿ ಮಾಡಿರೋದಿಲ್ಲ. ಸೊ ಏನಿರುತ್ತೆ ಮಕ್ಕಳೇ, ಬ್ಯಾಕ್ಟೀರಿಯಾಸ್ ಇದ್ದೇ ಇರತ್ತೆ, ಹೌದಲ್ವಾ. ಏನ್ ಮಾಡತ್ತೆ, ಆ ಬ್ಯಾಕ್ಟೀರಿಯಾ ರಿಪ್ರೊಡಕ್ಷನ್ ಆಗಬೇಕಿದ್ರೆ ಸಮ್ ಆಸಿಡ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಏನನ್ನ ರಿಲೀಸ್ ಮಾಡುತ್ತೆ?
ಆಸಿಡ್ ಅನ್ನ ರಿಲೀಸ್ ಮಾಡುತ್ತೆ. ಬ್ಯಾಕ್ಟೀರಿಯಾ ರಿಲೀಸಸ್ ಆಸಿಡ್. ಸೊ ಬ್ಯಾಕ್ಟೀರಿಯಾ ಆಸಿಡ್ಸ್ ಅನ್ನ ರಿಲೀಸ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಮೌತ್ ಅಲ್ಲಿ ಆಸಿಡಿಟಿ ಜಾಸ್ತಿ ಆಗ್ತಾ ಬಂತು. ಜಾಸ್ತಿ ಆಗ್ತಾ ಇದ್ದ ಹಾಗೆ ಟೂತ್ ಡಿಕೆ ಆಗತ್ತೆ. ನಮಗೆ ಗೊತ್ತು ಹಲ್ಲು ನೀರಲ್ಲಿ ಹಾಕಿದ್ರು ಕರಗೋದಿಲ್ಲ, ಬಟ್ ಅಸಿಡಿಕ್ಗೆ ಅದು ಕೊರಡಾಗ್ತಾ ಹೋಗುತ್ತೆ. ನಮ್ ಅನ್ನ ಮೇಲೆ ಏನಿದೆ ಅಸಿಡಿಕ್ ನೇಚರಿಗೆ ಕೊರಡಾಗತ್ತಾ ಹೋಗುತ್ತೆ. ಎಷ್ಟು ಅಸಿಡಿಕ್ ನೇಚರಿಗೆ? ಬಿಲೋ 5.5. ಸೊ ಇನ್ ಮುಂದೆ ಆದ್ರೂ ಮಲ್ಕೋಬೇಕಿದ್ರೆ 2 times ಬ್ರಷ್ ಮಾಡಿ ಮಲ್ಕೊಳ್ಳಿ, ಹಲ್ಲು ಚೆನ್ನಾಗಿರ್ಲಿ. ನೆಕ್ಸ್ಟ್, ಪಿ ಹೆಚ್ ಆಫ್ ಸಾಲ್ಟ್. ಪಿ ಹೆಚ್ ಆಫ್ ಸಾಲ್ಟಿಗೆ ಹೋಗೋ ಮೊದಲು ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ದೇರ್. ಓಕೆ, ದಟ್ ಈಸ್ ಆಸಿಡ್ ರೈನ್. ಕೇಳಿದಿರಲ್ಲ ಮಕ್ಕಳೇ, ಆಸಿಡ್ ರೈನ್. ಏನಿದು ಆಸಿಡ್ ರೈನ್? ವೆನ್ ದ ರೈನ್, ರೈನ್ನ ಪಿ ಹೆಚ್ ಇದ್ವಲ್ಲ, ಮಳೆಯ ಪಿ ಹೆಚ್, ಮಳೆ ಹನಿಗಳ ಪಿ ಹೆಚ್ ಬಿಲೋ 5.6 ಆದ್ರೆ ಅದನ್ನ ನಾವು ಆಸಿಡ್ ರೈನ್ ಅಂತ ಹೇಳ್ತೀವಿ. ವಾಟ್ ಹ್ಯಾಪನ್ಸ್ ವೆನ್ ಆಸಿಡ್ ರೈನ್ ಕಮ್ಸ್, ಆರ್ ಆಸಿಡ್ ರೈನ್ ಬಂದಾಗ ಏನಾಗತ್ತೆ? ಸೊ ಪ್ರತಿಯೊಂದು ಜೀವಿಗೂ ಒಂದು ಲೆವೆಲ್ ಆಫ್ ಏನು ಲಿವಿಂಗ್ ಮಾಡಬೇಕು, ಬದುಕಬೇಕು ಅಂತ ಹೇಳಿದ್ರೆ ಒಂದು ಲೆವೆಲ್ ಆಫ್ ಇದ್ಬೇಕಲ್ವಾ. ಏನು ನಮ್ಗೀಗ ತುಂಬಾ ಹಾಟ್ ಆದ್ರೂ ಆಗತ್ತಾ, ಸೆಕೆ ಅಂತ ಹೇಳ್ತೀವಿ. ಅದೇ ತುಂಬಾ ಚಳಿ ಆದ್ರೂ ಆಗತ್ತಾ? ಇಲ್ಲ. ಅದೇ ತರ ಎಲ್ಲಾ ಜೀವಿಗಳಿಗೂ ಒಂದೊಂದು ನೇಚರ್ ಆಫ್ ಲಿವಿಂಗ್ ಇದೆ, ಹೌದಲ್ವಾ? ಸೊ ಇಲ್ಲಿ ಏನಾಗತ್ತೆ, ಆಸಿಡ್ ರೈನ್ ಬಂದಾಗ ಎಲ್ಲಿ ಹೋಗುತ್ತೆ ಮಕ್ಳೇ ಮಳೆ ನೀರು? ಆಬ್ವಿಯಸ್ಲಿ ಸಿ ಆರ್ ನದಿಗಳನ್ನ, ರಿವರ್ಗಳನ್ನ ಸೇರುತ್ತೆ, ಪಾಂಡ್ಸ್ಗೆ ಹೋಗುತ್ತೆ, ಹೌದಲ್ವಾ? ಅಲ್ಲೆಲ್ಲ ಏನಿರತ್ತೆ? ಲಿವಿಂಗ್ ಆರ್ಗಾನಿಸಮ್ ಲೈಕ್ ಫಿಶ್ ಇರಬಹುದು, ಬೇರೆ ಬೇರೆ ರೀತಿಯಾದಂತಹ ಲಿವಿಂಗ್ ಆರ್ಗಾನಿಸಮ್ ಇರುತ್ತೆ. ಇದು ಏನ್ ಮಾಡತ್ತೆ? ವಿಚ್ ವಿಲ್ ಕಾಸಸ್ ದೇರ್ ಲೈಫ್. ಸೆಟ್ ಆಗಿರ್ತಾರಲ್ವಾ ಮಕ್ಳು, ಈಗ ಸಮುದ್ರದಲ್ಲಿ ಆಗಿರ್ಬೋದು, ಸಮುದ್ರದಲ್ಲಿ ಒಂದಷ್ಟು ಮೀನುಗಳು, ತಿಮಿಂಗಲಗಳು ಎಲ್ಲ ಇದೆ. ದೇ ವಿಲ್ ಸೆಟ್ ದೇರ್ ಲೈಫ್, ಅಲ್ಲ ಅವರ ಜೀವನ ಶೈಲಿಯನ್ನ ಆ ಪರ್ಟಿಕ್ಯುಲರ್ ಸರೌಂಡಿಂಗಿಗೆ ಅವರು ಅಡ್ಜಸ್ಟ್ ಆಗಿರ್ತಾರೆ. ಆಸಿಡಿಟಿ ಜಾಸ್ತಿ ಆದಿದ್ದಾಗ ಏನಾಗತ್ತೆ? ಅವ್ರಿಗೆ ಉಸಿರಾಡಕ್ಕಾಗಲ್ಲ, ಒಂದಷ್ಟು ಜೀವನ ಮಾಡಕ್ ಕಷ್ಟ ಆಗುತ್ತೆ. ಸೊ ದ ಡಿಕ್ರೀಸಿಂಗ್ ದೇರ್ ಸ್ಟ್ರೆಂತ್ ಏನಾಗತ್ತೆ? ಅವರ ನಾಶ ಆಗ್ತಾ ಬರುತ್ತೆ, ರೈಟ್? ಸೊ ಪಿ ಹೆಚ್ ಆಸಿಡ್ ರೈನ್ ಕಾಸಸ್ ಲೈಫ್. ಈಗ ನಮ್ಮನ್ನೇ ಕನ್ಸಿಡರ್ ಮಾಡಿ ಮಕ್ಳೇ. ಸೊ ನಾವು ಈ ಪ್ರದೇಶದಲ್ಲಿ ಚೆನ್ನಾಗಿದ್ವಿ ಬಿಕಾಸ್ ನಮ್ಮ ಪ್ರದೇಶ ನಮ್ಗೆ ಒಪ್ಕೊಂಡಿದೆ, ಹೌದಲ್ವಾ? ನಾವು ಮಾತ್ರ ನಾವು ಎಲ್ಲಿರ್ತೀವಿ, ಹಳ್ಳಿಲೋ ಸಿಟಿಲೋ ಒಂದ್ ಕಡೆ ಇರ್ತೀವಿ, ನಾವು ಎಲ್ಲಿ ವಾಸ ಮಾಡ್ತೀವೋ ಆ ಪ್ರದೇಶಕ್ಕೆ ನಾವು ಅಡ್ಜಸ್ಟ್ ಆಗಿರ್ತೀವಿ. ಸಡನ್ ನಮ್ ತಗೊಂಡೋಗಿ ಹಿಮಾಲಯದಲ್ಲಿ ಹಾಕ್ಲಿ, ಆಗತ್ತ ನಮಗೆ ಸರ್ವೈವ್ ಮಾಡಕ್ಕೆ ಒಂದೆರಡು ತುಂಬಾ ಕಷ್ಟ ಆಗತ್ತಲ್ವಾ? ಚಳಿ ಜಾಸ್ತಿ, ನಮ್ ವೆದರ್ಗೂ ಅಲ್ಲಿ ವೆದರ್ಗೂ ಸುಮಾರು ಚೇಂಜಸ್ ಇದೆ, ಹೆಲ್ತ್ ಅಪ್ಸೆಟ್ ಆಗತ್ತೆ, ಹೌದಲ್ವಾ? ಒಂದಷ್ಟು ಚೇಂಜಸ್ ಆಗತ್ತೆ. ಅದೇ ತರ ಫಿಶ್ಗಳಾಗಿರ್ಬಹುದು ಅಥವಾ ನೀರಲ್ಲಿ ವಾಸ ಮಾಡೋ ಪ್ರಾಣಿಗಳಿಗಾದ್ರೂ ಆಸಿಡ್ ರೈನಿನ ಪಿ ಹೆಚ್ 5.6ಗಿಂತ ಕಮ್ಮಿ ಹೋಯ್ತು ಅಂತ ಅನ್ಕೊಂಡ್ರೆ ದೇ ಡಿಫಿಕಲ್ಟ್, ಅಲ್ಲಿ ಡಿಫಿಕಲ್ಟಿ ಫೇಸ್ ಮಾಡ್ತಾರೆ ಲಿವಿಂಗ್ ಅಲ್ಲಿ, ಬದುಕಕ್ಕೆ. ಸೊ ಆಸಿಡ್ ರೈನ್ ಈಸ್ ಒನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಓದ್ಕೊಳ್ಳಿ ಅದನ್ನು, ಅಲ್ಲಿಂದಲೂ ಕ್ವಶನ್ಸ್ ಕೇಳಬಹುದು. ಸೊ ಇಲ್ಲಿ ಬಂದ್ರೆ ಮಕ್ಳೇ, ಪಿ ಹೆಚ್ ನ ಅಪ್ಲಿಕೇಶನ್ ಅಂತ ಬಂದ್ರೆ ಒಂದು ಡೈಜೆಸ್ಟಿವ್ ಸಿಸ್ಟಮ್, ಇನ್ನೊಂದು ಟೂತ್ ಡಿಕೆ, ಇನ್ನೊಂದು ಆಸಿಡ್ ರೈನ್. 3 ಕ್ವೆಶನ್ ಅಲ್ಲಿ 1 ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಮೇಕ್ ಶೋರ್ ದಟ್ ಯು ವಿಲ್ ಸ್ಟಡಿ ಥರೋಲಿ. FA2 ಎಕ್ಸಾಮ್ ಮುಗ್ದಿರತ್ತೆ ಅನ್ಕೋತೀನಿ. FA2 ಎಕ್ಸಾಮ್ ಮುಗ್ದು ಇನ್ನೇನು ಶುರು ಮಾಡ್ಕೊಂಡಿರ್ತೀರಾ. ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ ಅಕ್ಟೋಬರ್ ಆರ್ ಸೆಪ್ಟೆಂಬರ್ ಅಲ್ಲಿ, ಹೌದಲ್ವಾ? ಸೆಪ್ಟೆಂಬರ್ ಎಂಡ್ ಆರ್ ಅಕ್ಟೋಬರ್ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ. ಸೊ ಹೋಪ್ಫುಲಿ ಎಲ್ಲಾ ಚಾಪ್ಟರ್ನ ಚೆನ್ನಾಗಿ ಓದಿ. ಏನಾದ್ರೂ ಡೌಟ್ಸ್ ಇದ್ರೆ ವಿ ಟೀಚರ್ ಟೀಮ್ ವಿತ್ ಯು ಆಲ್ವೇಸ್, ಸೊ ಕಾಂಟ್ಯಾಕ್ಟ್ ಅಸ್. ಸೊ ನೆಕ್ಸ್ಟ್, ಪಿ ಹೆಚ್ ಆಫ್ ಸಾಲ್ಟ್. ಯಾವ ತರ ಪಿ ಹೆಚ್ ಆಫ್ ಸಾಲ್ಟ್ ಏನಾಗತ್ತೆ ಅಂತ ಹೇಳೋದನ್ನ ನೋಡ್ಕೊಳ್ಳೋಣ. ಈಗ ಸ್ಟ್ರಾಂಗ್ ಆಸಿಡ್ ಇದೆ, ಅಂಡ್ ಸ್ಟ್ರಾಂಗ್ ಬೇಸ್ ಇದೆ, ಸಿಗುವಂತದ್ದು ಸಾಲ್ಟ್ ಅಥವಾ ಏನಾಗುತ್ತೆ ಇಲ್ಲಿ ಅಲ್ಲಿ ಆಗ ನ್ಯೂಟ್ರಲ್ ಪಿ ಹೆಚ್ ನ್ಯೂಟ್ರಲ್ ಇರುತ್ತೆ. ಸಾಲ್ಟ್ ಇಂದ ಆದಂತಹ ಫಾರ್ಮೇಶನ್, ಈಗ ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಇಂದ ಸಾಲ್ಟ್ ಆದ್ರೆ ದಟ್ ಈಸ್ ನ್ಯೂಟ್ರಲ್.
ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಆದ್ರೆ ಬೇಸಿಕ್ ಇನ್ ನೇಚರ್, ಅದೇ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಆದ್ರೆ ದಟ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಸ್ಟ್ರಾಂಗ್ ಬೇಸ್ ಇದನ್ನ ಜಸ್ಟ್ ರಿಮೆಂಬರಿಗೋಸ್ಕರ ಇಲ್ಲಿ ಬರೋದು ಇಂಪಾರ್ಟೆಂಟ್. ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ನಿಮಗೆ ಎಷ್ಟು ಬೇಕಿದ್ರು ಕ್ವಶನ್ ಅನ್ನ ಕೇಳಬಹುದು. ಕ್ಲೋರ್ ಆಲ್ಕಲಿ ಪ್ರೋಸೆಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ 3 or 4 types of question from here. Okay, so brine solution ಅನ್ನ ಪಾಸ್ ಮಾಡ್ತೀವಿ. ಬ್ರೈನ್ ಸೊಲ್ಯೂಷನ್ ಅನ್ನ ಪಾಸ್ ಮಾಡಿದಾಗ ಸೊ ಆನೋಡ್ ಹತ್ರ Cl2 ಕ್ಲೋರಿನ್ ಗ್ಯಾಸ್ ಫಾರ್ಮ್ ಆದ್ರೆ ಕ್ಯಾಥೋಡ್ ಹತ್ರ H2 ಗ್ಯಾಸ್ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂಡ್ ಬ್ರೈನ್ ಕಂಟೈನಿಂಗ್ NaOH ಸೋಡಿಯಂ ಹೈಡ್ರಾಕ್ಸ್ ಸೊಲ್ಯೂಷನ್ ಬರುತ್ತೆ. ಸೊ ಇಲ್ಲಿ Cl2 ಇನ ಯೂಸಸ್, H2 ಇನ ಯೂಸಸ್ as well as brine NaOH ನ ಯೂಸಸ್ ನ ಕರೆಕ್ಟ್ ನೆನ್ಪಿಟ್ಕೋಬೇಕು. ಸೊ ಯಾವ ತರನು ಕೇಳಬಹುದು. ಆಲ್ಕಲಿ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು. ಕ್ಲೋರ್ ಆಲ್ಕಲ್ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ ಸಿಂಪಲ್ ಈ ಪ್ರೊಸೀಜರ್ ಅನ್ನ ಬರ್ದ್ರೆ ಆಯ್ತು. ಸೊ ಬ್ರೈನ್ ಸೊಲ್ಯೂಷನ್ ಟು and one anode and one cathode is connected, then one membrane is there. ಬ್ರೈನ್ ಸೊಲ್ಯೂಷನ್ ಅನ್ನ ಪಾಸ್ ಹಾಕ್ತಿವಿ. ಸೊ ಪ್ರೋಸೆಸ್ ಆಗತ್ತೆ. ಪ್ರೋಸೆಸ್ ಆದಾಗ ಕ್ಲೋರಿನ್ ಗ್ಯಾಸ್ ಯಾವತ್ತು ಆನೋಡ್ ಕಡೆ ಬರುತ್ತೆ ಅಂಡ್ ಹೈಡ್ರೋಜನ್ ಗ್ಯಾಸ್ ಕ್ಯಾಥೋಡ್ ಕಡೆ ಅಂಡ್ ದ NaOH ಆಲ್ಸೋ ಫಾರ್ಮ್ಸ್ ಇನ್ ದ ಕ್ಯಾಥೋಡ್. ಸೊ ಇಲ್ಲಿ ಕ್ಲೋರಿನ್ ಗ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಯೂಸ್ ಮಾಡ್ತಾರೆ, ನೆಕ್ಸ್ಟ್ PVC ಪೈಪ್ ಗಳಲ್ಲಿ, ಡಿಸ್ಇನ್ಫೆಕ್ಟ್ ಅಲ್ಲಿ, CFC ಪೆಸ್ಟಿಸೈಡ್ ಗಳಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ NaOH ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಡಿಗ್ರೀಸಿಂಗ್ ಮೆಟಲ್ ಅನ್ನ ಗ್ರೀಸ್ ತೆಗಿಯಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೋಪ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ, ಪೇಪರ್ ಮೇಕಿಂಗ್ ಅಲ್ಲಿ ಅಥವಾ ಆರ್ಟಿಫಿಷಿಯಲ್ ಫೈಬರ್ಸ್ ಅನ್ನ ಮಾಡೋದಕ್ಕೋಸ್ಕರ NaOH ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ H2 ಫ್ಯೂಯಲ್ ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಅಮೋನಿಯಾ, ಯಾವ್ದೆಲ್ಲ ಅಮೋನಿಯಾ ಫರ್ಟಿಲೈಸರ್ ಇದೆ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. So you may guess or you may expect the question from this. So ಹೇಗೆ ಕೇಳಬಹುದು? ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಲ್ಲಿ ಫಾರ್ಮ್ ಆದಂತಹ ಬ್ರೈನ್ ಕಂಟೈನಿಂಗ್ NaOH ಸೊಲ್ಯೂಷನ್ ನ ಯೂಸಸ್ ಏನು? ವಾಟ್ ಇಸ್ ದ ಯೂಸಸ್? ದೆನ್ H2 ಯೂಸಸ್ ಏನು ಆರ್ Cl2 ಯೂಸಸ್ ಏನು ಅಂತ ಹೇಳಿ ಕ್ವೆಶನ್ಸ್ ಅನ್ನ ಕೇಳಬಹುದು. ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್, baking soda, washing soda, plaster of Paris. These four types of salt ಏನಿದೆ 100% ಶ್ಯೂರಿಟಿ ಕೊಡ್ತೀನಿ ನಾನು. ಇದನ್ನ ಒಂದು ಕ್ವಶನ್ ಕಂಪಲ್ಸರಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಲ್ಲೆಲ್ಲ ಇಟ್ ಮೇ ಆಸ್ಕ್ ಅಂತ ಹೇಳಿದ್ದೇನೆ, ಇಲ್ಲಿ ಡೆಫಿನೆಟ್ಲಿ ಆಸ್ಕ್. ಓಕೆ, ಇಷ್ಟೊತ್ತು ನಾನು ಏನು ಹೇಳಿದ್ದೇನೆ? There may ask question from this topic ಅಂತ. ಈಗ ಹೇಳ್ತೇನೆ they will ask question from this. ಏನ್ ಕೇಳಬಹುದು? ಒಂದು ಯೂಸಸ್, ಸಾಲ್ಟ್ ಗಳ ಯೂಸಸ್. How you prepare bleaching powder and account on its uses. So bleaching powder ಹೇಗೆ calcium hydroxide react with chlorine, which one? When we get it from chlor alkali process, right? ಅದನ್ನ ಯೂಸ್ ಮಾಡಿದಾಗ ನಮಗೆ ಬ್ಲೀಚಿಂಗ್ ಪೌಡರ್ ಅಂದ್ರೆ ಬ್ಲೀಚಿಂಗ್ ಪೌಡರ್ ನೇಮ್ CaOCl2. ಸೊ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಟು ಬ್ಲೀಚಿಂಗ್ ದ ಕಾಟನ್ ಅಂಡ್ ಲೆನಿನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜೆಮ್ಸ್. ನಾನು ಆಗ್ಲೇ ಹೇಳಿದೆ ಕ್ಲೋರಿನ್ ಅನ್ನ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ, ರೈಟ್? ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಲ್ಲಿ ಗೊತ್ತಾಗಿದೆ ಕ್ಲೋರಿನ್ ಅನ್ನ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಅದೇ ಕ್ಲೋರಿನ್ ಅನ್ನ ಯೂಸ್ ಮಾಡುವಂಥದ್ದು ಯಾವ್ದಕ್ಕೆ? ಬ್ಲೀಚಿಂಗ್ ಪೌಡರ್. ಸೊ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, ರೈಟ್? ಎನಿ 2 uses of bleaching powder. How you produce bleaching powder? Give 2 uses. ಈ ತರ ಕ್ವೆಶನ್ಸ್ ಅನ್ನ ಕೇಳಬಹುದು. ಸೊ
ಮೇಕ್ ಶೋರ್ ದಟ್ ಯು ವಿಲ್ ಥರೋ ಇಟ್. ಬೇಕಿಂಗ್ ಸೋಡಾ ಹೆಸರೇ ಹೇಳ್ತಿದೆ, ಬೇಕಿಂಗ್ ಸೋಡಾ ಎಲ್ಲಿ ಯೂಸ್ ಮಾಡ್ತಾರೆ? ಬೇಕಿಂಗ್ ಪ್ರೋಸೆಸ್. ಸೊ ಬೇಕಿಂಗ್ ಸೋಡಾ ಹಾಕೋದ್ರಿಂದ ನಮಗೆ ಕೇಕ್ ಆಗಲಿ ಅಥವಾ ಬ್ರೆಡ್ಗಳಾಗಲಿ ಸ್ಪಾಂಜಿ ಆಗಿ ಬರುತ್ತೆ, ಸ್ಮೂತ್ ಆಗಿ ಬರುತ್ತೆ, ರೈಟ್? ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ವೆನ್ NaCl is treated with water, carbon dioxide, ammonia, then sodium chloride and sodium hydrogen carbonate. ಇನ್ನೊಂದು ಕ್ವಶನ್ ಕೇಳ್ತಾರೆ, what is the chemical name of baking soda? Sodium hydrogen carbonate. You can expect this question, very very important one. ಎಷ್ಟು ಸ್ಟಾರ್ ಹಾಕೊಳ್ಳಿಕ್ಕೆ ಆಗ್ತದೆ ಹಾಕೊಳ್ಳಿ, ಓಕೆ? ಸೊ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. What is the chemical name of baking soda? Or vice versa. Okay? So ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಆಸ್ ವೆಲ್ ಡೈಲಿ ಯೂಸಸ್, ನಮಗೆ ಫುಡ್ ಅಲ್ಲಿ ಡೈಲಿ ಯೂಸಸ್, ಕೇಕ್ ಪ್ರಿಪೇರ್ ಮಾಡೋಕ್ಕಾಗ್ಬೋದು, ಸ್ಪಾಂಜ್ ಪ್ರಿಪೇರ್ ಮಾಡೋಕ್ಕಾಗ್ಬೋದು, ಸಾರಿ ಬ್ರೆಡ್ ಪ್ರಿಪೇರ್ ಮಾಡೋಕ್ಕಾಗ್ಬೋದು, ಇದನ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್, ವೆನ್ ಬೇಕಿಂಗ್ ಸೋಡಾವನ್ನ ಹೀಟ್ ಮಾಡ್ತಾ ಹೋದ್ರೆ, ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಆನ್ ಹೀಟಿಂಗ್ ನಮಗೆ ಸೋಡಿಯಂ ಕಾರ್ಬೋನೇಟ್ ಆಗತ್ತೆ ಫುಡ್ಡಲ್ಲಿ. ಫುಡ್ಗೆ ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹಾಕ್ತೀವಿ ಅಂಡ್ ವಿಲ್ ಹೀಟ್, ರೈಟ್? ಯಾವುದೇ ಫುಡ್ ಆಗಬೇಕಿದ್ರು ಅದನ್ನು ಹೀಟ್ ಮಾಡಬೇಕು, ಅದು ಬೇಯಿಸಬೇಕು, ರೈಟ್? ಅಲ್ಲಾದಾಗ ಅದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ವಿಲ್ ಕನ್ವರ್ಟ್ ಟು ಸೋಡಿಯಂ ಕಾರ್ಬೋನೇಟ್. ಆಮೇಲೆ ಇದನ್ನ ಆಂಟಾಸಿಡ್ಗಳಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದರ ಯೂಸಸ್ ಅನ್ನ ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್, ವಾಷಿಂಗ್ ಸೋಡಾ ಹೆಸರು ಹೇಳ್ತಿದೆ, ವಾಷಿಂಗ್ ಸೋಡಾ ಏನಕ್ಕೆ? ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ವಾಷಿಂಗ್ ಸೋಡಾ. ಎಲ್ಲಿ ಯೂಸ್ ಮಾಡ್ತಾರೆ? ಗ್ಲಾಸ್, ಸೋಪ್ ಅಂಡ್ ಪೇಪರ್ ಇಂಡಸ್ಟ್ರೀಸ್. ಸೋಪ್ ಅಲ್ಲಿ ಯಾಕೆ? ವಾಷಿಂಗ್ ಸೋಪ್, ರೈಟ್? ಸೊ ಈಸಿ ಟು ರಿಮೆಂಬರ್, ಕನೆಕ್ಟ್ ಮಾಡ್ಕೋಬೇಕು. It is used in manufacture of sodium compounds such as borax. Next, sodium carbonate can be used as a cleaning agent in domestic purpose. So washing ಹೆಸರಲ್ಲೇ ಇದೆ, ವಾಶ್ ಮಾಡೋದು ಅಂದ್ರೆ ಕ್ಲೀನ್ ಮಾಡೋದು, ರೈಟ್? ನೆಕ್ಸ್ಟ್, it is used to remove the permanent hardness of water. ಸೊ ವಾಟರ್ ಇರುವಂತ ಹಾರ್ಡ್ನೆಸ್ ಅನ್ನ ರಿಮೂವ್ ಮಾಡಕ್ಕೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅದು ಮೇನ್. ವೆನ್ sodium carbonate is treated with water will give washing soda, that is again Na2CO3 into 10H2O. This is about washing soda. So write any two uses of washing soda. Questions ಕೇಳಬಹುದು ನಿಮಗೆ, ರೈಟ್? ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕೈ ಮುರಿದ್ರೆ ನೋಡಿದಿರಲ್ಲ ಮಕ್ಕಳೇ, ಒಂದು ವೈಟಿನ ಕೋಟ್ ಅನ್ನು ಹಾಕಿರ್ತದೆ, ದಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್? ಆನ್ ಹೀಟಿಂಗ್ ಜಿಪ್ಸಮ್ at 373 Kelvin, it loses water molecules and becomes calcium sulfate hemihydrate. This is called plaster of Paris. Andre CaSO4 is a gypsum. So water jote heat ಮಾಡಿದಾಗ already irutte, it loses water. So calcium sulfate hemihydrate, hydrate ಅಂದ್ರೆ ವಾಟರ್, ರೈಟ್? ಹೆಮಿಹೈಡ್ರೇಟ್, ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತಾರೆ. ಆರ್ ವೆರಿ ಫೇಮಸ್ಲಿ ಈಗ ಕೇಳೋ ಹೆಸರು ಯಾವುದು? POP. ಎಲ್ಲಿ ಯೂಸ್ ಮಾಡ್ತಾರೆ? ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯೂಸ್ ಏನು ಅಂತ ಕೇಳಿದ್ರೆ ನಮ್ಗೆ ತಲೆಗೆ ಹೊಳೆಯೋದೇ ಇಲ್ಲ, ರೈಟ್? POP ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಮಕ್ಕಳೇ ಅಂತ ಕೇಳಿದ್ರೆ, ಎಸ್ ಆಬ್ವಿಯಸ್ಲಿ ಈಗ ಚೆನ್ನಾಗಿ ಮನೆಗೆ ಸಿಮೆಂಟಿನ ಬದಲು POP ಯೂಸ್ ಮಾಡ್ತಾರೆ. ಡಾಲ್ಸ್ ಗಳನ್ನ, ಡೆಕೋರೇಟಿವ್ ಐಟಮ್ಸ್ ಅನ್ನ ಮಾಡಕ್ಕೆ POP ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಬೋನ್ ಫ್ರಾಕ್ಚರ್ ಆದಾಗ ಅದನ್ನ ಪುನಃ ರೀಸ್ಟ್ರಕ್ಚರ್ ಅಂದ್ರೆ ಎಲ್ಲಿದೆಯೋ ಅಲ್ಲಿ ಕರೆಕ್ಟ್ ಆಗಿ ಕೂರ್ಸಕ್ಕೆ, ಅದಕ್ಕೋಸ್ಕರನು POP ಅನ್ನ ಯೂಸ್ ಮಾಡ್ತಾರೆ. ಸೊ ಏನು ಅಂತ ಹೇಳಿದ್ರೆ, ಈಗ POP ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಒಂದ್ಸರಿ ವಾಟರ್ ಹಾಕಿದಾಗ ಇಟ್ ವಿಲ್ ಏನಾಗತ್ತೆ ಅಂತ ಹೇಳಿ ಹಾರ್ಡ್ನೆಸ್ ಜಾಸ್ತಿ ಆಗತ್ತೆ, ರೈಟ್?
ಸೊ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಈಸಿಯಾಗಿ ನಮಗೆ ರಿಮೂವ್ ಮಾಡಕ್ ಆಗೋದಿಲ್ಲ. ನೀವು ನೋಡಿರ್ಬೋದು ಮಕ್ಕಳೇ, ಮೂಳೆ ಮುರಿದ್ರೆ, ಬೋನ್ ಫ್ರಾಕ್ಚರ್ ಆದ್ರೆ POP ಹಾಕಿರ್ತಾರೆ. ನೆಕ್ಸ್ಟ್ ಅದನ್ನ ಕತ್ರಿಲೆಲ್ಲ ಕಟ್ ಮಾಡಲ್ಲ, ಅದಕ್ಕೆ ಅಂತಲೇ ಒಂದು ಮಿಷನ್ ಇದೆ, ಆ ಮಿಷನ್ ಅಲ್ಲೇ ಕಟ್ ಮಾಡ್ತಾರೆ. ನೀವು ಟೈಲ್ಸ್ ಎಲ್ಲ ಏನ್ ಕಟ್ ಮಾಡೋ ಮಿಷನ್ ನೋಡಿರ್ಬೋದು, ಸಿಮಿಲರ್ ಟೈಪ್ ಆಫ್ ಮಿಷನ್ ಇರುತ್ತೆ ಇದಕ್ಕೂ. ಸೊ ಅಷ್ಟು ಹಾರ್ಡ್ ಆಗತ್ತೆ. ಓಕೆ, ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. POP, this is about the important concept and questions. ಇಲ್ಲಿ ಕ್ವೆಶನ್ ಅನ್ನ ಡಿಸ್ಕಸ್ ಮಾಡಿಲ್ಲ, ಬಿಕಾಸ್ ಕ್ವೆಶ್ಚನ್ ಅಪ್ಲಿಕೇಶನ್ ಟೈಪ್ ಅಲ್ಲಿ ಬರುತ್ತೆ. ಸೊ ನಾನು ಕ್ವೆಶನ್ಸ್ ಅನ್ನ ಹೇಳ್ತಾ ಹೋಗಿದ್ದೀನಿ ಅಂಡ್ ಹೌ ಯು ಹ್ಯಾವ್ ಟು ಆನ್ಸರ್ ದಟ್ ಪರ್ಟಿಕ್ಯುಲರ್ ಕ್ವೆಶನ್ ಅಂತ ಹೇಳೋಗಿದ್ದೀನಿ. ಸೊ ಲಾಸ್ಟ್ಲಿ ಕಂಪ್ಲೀಟ್ ಚಾಪ್ಟರ್ ಇದು ಹೇಳೋದಾದ್ರೆ, ಆಸಿಡ್ ಬೇಸಸ್ ಚಾಪ್ಟರ್ ಹೆಸರು ಸಾಲ್ಟ್ ಅಂತ ಹೇಳಿ, ಬಟ್ ಐ ವಿಲ್ ಇನ್ಕ್ಲೂಡ್ ಒನ್ ಮೋರ್ ಕಾನ್ಸೆಪ್ಟ್ ಹಿಯರ್ ಟು ಸಮ್ಮರೈಸ್ ಅಂಡ್ ಸಾಲ್ಟ್ಸ್. ಸೊ ಮೋಸ್ಟ್ ಆಫ್ ದಿ ಕ್ವೆಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಪಾರ್ಟ್. ಹೀಗಿದ್ರೆ ಐ ವಿಲ್ ಗ್ರೂಪ್ ದಿಸ್ ಟು ಅಂಡ್ ದಿಸ್ ಟು ಇನ್ ಒನ್ ಗ್ರೂಪ್. ಓಕೆ, ಸೊ ಇಲ್ಲಿ ಆಸಿಡ್ ಮತ್ತೆ ಬೇಸಿಸ್ ಅಲ್ಲಿ ನಿಮಗೆ ಡಯಾಗ್ರಾಮ್ಸ್, ಎಕ್ಸ್ಪೆರಿಮೆಂಟಿನ ಡಯಾಗ್ರಾಮ್ಸ್, ಇಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್, ಅಪ್ಲಿಕೇಶನ್ ಟೈಪ್ಸ್ ಕ್ವಶನ್ಸ್ ಕೇಳಬಹುದು. ಸೊ ತರೋವಾಗಿ ಓದಿ, ಏನೇ ಮಾಡಿದ್ರು ಯು ಹ್ಯಾವ್ ಟು ನೋ pH ಸ್ಕೇಲ್ ಅಲ್ಲಿ ಯಾವ ತರ ಅಸಿಡಿಟಿ, ಬೇಸಿಸಿಟಿ, ಲಿಟ್ಮಸ್ ಪೇಪರ್ ಅಲ್ಲಿ ಅಥವಾ ಫಿನಾಫ್ಥಲಿನ್ ಇಂಡಿಕೇಟರ್ಸ್ ಜೊತೆ ಯಾವ ತರ. ಒಂದು ಸ್ಪೆಷಲ್ ಇಂಡಿಕೇಟರ್ ಇದೆ, ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್. ಅಂಡ್ ಒನ್ ಮೋರ್ ಥಿಂಗ್, ಯೂನಿವರ್ಸಲ್ ಇಂಡಿಕೇಟರ್. ಏನಿದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳಿ ಯಾವುದನ್ನ ಕರೀತಾರೆ? A pH, B litmus paper, C phenolphthalein, D methyl orange. ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳಿ ಯಾವತ್ತು ಕರೆಯುವಂಥದ್ದು pH ಅನ್ನ. ವೈ pH ಇಸ್ ಕಾಲ್ಡ್ ಯೂನಿವರ್ಸಲ್ ಇಂಡಿಕೇಟರ್? ಆ ಒಂದೇ ಒಂದು pH ಸ್ಕೇಲ್ ಅನ್ನ ಹಿಡ್ಕೊಂಡು ನಾವು ಅಸಿಡಿಕ್ ಅನ್ನು ಹೇಳ್ಬೋದು, ಬೇಸಿಸಿಟಿ ಅನ್ನು ಹೇಳ್ಬೋದು, ಯಾವ್ದು ಅಸಿಡಿಕ್ ಯಾವ್ದು ಬೇಸಿಕ್ ಹೇಳ್ಬೋದು, ಅಂಡ್ ದೇರ್ ಕಾನ್ಸಂಟ್ರೇಷನ್ ಅನ್ನು ಕೂಡ ಹೇಳ್ಬಹುದು. ವಿಚ್ ಇಸ್ ಸ್ಟ್ರಾಂಗ್ ಆಸಿಡ್, ವಿಚ್ ಇಸ್ ವೀಕ್ ಆಸಿಡ್, ವಿಚ್ ಇಸ್ ಸ್ಟ್ರಾಂಗ್ ಬೇಸ್, ವಿಚ್ ಇಸ್ ವೀಕ್ ಬೇಸ್, ರೈಟ್? ಈಗ ನಾನೊಂದು ಲಿಟ್ಮಸ್ ಪೇಪರ್ ಕೊಡ್ತೀನಪ್ಪ, ಆ ಲಿಟ್ಮಸ್ ಪೇಪರ್ ಅನ್ನ ತಗೊಂಡು ಯು ಹ್ಯಾವ್ ಟು ಟೆಲ್ ಮಿ ದಿಸ್ ಇಸ್ ಸ್ಟ್ರಾಂಗ್ ಆಸಿಡ್ ಆರ್ ದಿಸ್ ಇಸ್ ವೀಕ್ ಆಸಿಡ್. ಆಗೋದಿಲ್ಲ ಅಲ್ವಾ? ವಿ ಕ್ಯಾನ್ ಸೇ ದಿಸ್ ಈಸ್ ಆಸಿಡ್ ಆರ್ ಬೇಸ್. ನಾವು ಆಸಿಡ್ ಮತ್ತೆ ಬೇಸಿಸ್ ಅಲ್ಲಿ ಡಿಸ್ಟಿಂಗ್ವಿಷನ್ ಮಾಡ್ಬೋದು. ಯಾವುದು ಲಿಟ್ಮಸ್ ಪೇಪರ್ ಅನ್ನ ಹಿಡ್ಕೊಂಡಾದ್ರೂ ಮಾಡ್ಬೋದು, ಮಿಥೈಲ್ ಆರೆಂಜ್ ಅನ್ನು ಹಿಡ್ಕೊಂಡು ಮಾಡ್ಬೋದು, ಆರ್ ಏನೇ ಆಲ್ ಫ್ಯಾಕ್ಟರಿ ಇಂಡಿಕೇಟರ್, ಯಾವ ಇಂಡಿಕೇಟರ್ ತಗೊಂಡು ನಮಗೆ ಬೇಕಾದ್ರೂ, ಸಿಂಥೆಟಿಕ್ ಇಂಡಿಕೇಟರ್ ಆಗಲಿ, ನ್ಯಾಚುರಲ್ ಇಂಡಿಕೇಟರ್ ಆಗಲಿ, we can distinguish whether it is acid or base. Acid or base ಅಂತ distinguish ಮಾಡಕ್ಕಾಗತ್ತೆ, but we can't distinguish this is a strong acid or this is a weak acid. ನಾವು acid ಗಳಲ್ಲೇ strong ಮತ್ತೆ base weak ಅನ್ನ distinguish ಮಾಡಕ್ಕಾಗೋದಿಲ್ಲ. ಅದು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾವ್ದು ಬೇಕು ಮಕ್ಕಳೇ? pH ಬೇಕು, right? So pH is called as universal indicator. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರಬಹುದು, ಹೇಳಕ್ಕಾಗೋದಿಲ್ಲ. ಸೊ ಹೋಲ್ ಚಾಪ್ಟರ್ ನಾವು ಸಮರೈಸ್ ಮಾಡೋದಾದ್ರೆ, ಅಪ್ಲಿಕೇಶನ್ ಕ್ವೆಶನ್ಸ್ ಫ್ರಮ್ ಸಾಲ್ಟ್ ಆರ್ pH. ಸಾಲ್ಟ್ ಅನ್ನ ಯೂಸ್ ಎಲ್ಲಿ ಮಾಡ್ತಾರೆ? ಯೂಸಸ್ ಅಂಡ್ ಪ್ರಿಪರೇಷನ್ ಲೈಕ್ ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೇಳಬಹುದು. ಓಕೆ, ದೆನ್ ಒನ್ ಮೋರ್ ಥಿಂಗ್, ಇಲ್ಲಿಂದ ಏನ್ ಬರುತ್ತೆ? pH ಮೇಲೆ ಅಕೌಂಟ್ ಮಾಡಕ್ ಬರುತ್ತೆ. ವಿಚ್ ಇಸ್ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್, ವೀಕ್ ಆಸಿಡ್, ವೀಕ್ ಬೇಸ್, ರೈಟ್? ದೆನ್ ಡಯಾಗ್ರಾಮ್ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿರೋ ತರನೇ ಯಾವ ಎಕ್ಸ್ಪೆರಿಮೆಂಟ್ ಇದೆ ಅಲ್ಲಿಂದ ಕೇಳ್ಬೋದು. ಟ್ವಿಸ್ಟ್ ಅಂಡ್ ಟರ್ನ್ಸ್ ಆರ್ ಎಕ್ಸ್ಪೆಕ್ಟೆಡ್, ಯಾವ ತರನು ಕೇಳ್ಬಹುದು. ಪ್ರಾಡಕ್ಟ್ ಕೊಟ್ಟು ಕೇಳ್ಬಹುದು ಅಥವಾ ಡೈರೆಕ್ಟ್ ಹೆಡ್ಡಿಂಗ್ ಕೊಟ್ಟು ಕೇಳ್ಬಹುದು. ಪಾರ್ಟ್ಸ್ ಅನ್ನ ಹೇಳ್ತಾರೆ ಅಂಡ್ ಪಾರ್ಟ್ಸ್ ಎಲ್ಲಿದೆಯೋ ಅಲ್ಲೇ ಗುರುತಿಸ್ಬೇಕು, ರೈಟ್?
ಸೊ ಸರಿಯಾಗಿ ಗುರುತಿಸೋದನ್ನ ನೋಡ್ಕೊಂಡು ಹೋಗ್ಬೇಕು, ಮಾರ್ಕ್ ಮಾಡೋದನ್ನ ನೋಡ್ಕೊಂಡು ಹೋಗ್ಬೇಕು. ನಂಗೆ ಗೊತ್ತಿದೆ ಡ್ರಾಯಿಂಗ್ ಮಾಡೋದು, ಸೊ ನಾನು ಪ್ರಾಕ್ಟೀಸ್ ಮಾಡಲ್ಲ ಬರದು ಅಂತ ಹೇಳಿ ಅಂದಾಜಿ ಕಣ್ಣಲ್ಲೇ ಓದ್ಕೊಂಡು ಹೋದ್ರೆ ಯು ವಿಲ್ ಫೀಲ್ ಡಿಫಿಕಲ್ಟ್ ಡ್ಯೂರಿಂಗ್ ಯುವರ್ ಎಕ್ಸಾಮ್ಸ್. ಸೊ ಹೋಪ್ಫುಲಿ ಯಾರು ಆ ತಪ್ಪನ್ನ ಮಾಡೋದಿಲ್ಲ, ಎಲ್ಲರೂ ಚೆನ್ನಾಗಿ ಬರೆದು ಹೋಗ್ತೀರಾ, ಬಿಕಾಸ್ ಡಯಾಗ್ರಾಮ್ ನಿಮಗೆ ಈಸಿ ಟು ಸ್ಕೋರ್, ರೈಟ್? ಸೊ ದಿಸ್ ಈಸ್ ಅಬೌಟ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್. ಇಂಪಾರ್ಟೆಂಟ್ ಕ್ವೆಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ ಅಲಾಂಗ್ ವಿತ್ ಕಾನ್ಸೆಪ್ಟ್ಗಳ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ 2 ಸೆಷನ್ ಅಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಗಳನ್ನ ಹೇಳಿದ್ದೇನೆ ಅಲ್ಲಿಂದ ಯು ಮೇ ಆರ್ ಯು ವಿಲ್ ಗೆಟ್ ಕ್ವೆಶನ್ಸ್. ಅಂಡ್ ಅದರಲ್ಲಿ pH ಅಂಡ್ ಸಾಲ್ಟ್ ಪಾರ್ಟ್ ಇಂದ 100% ಶೂರ್ ಆಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಪ್ಲೀಸ್ ಥರೋಲಿ ಅದನ್ನ ಓದಿ. ಅಂಡ್ ಇಫ್ ಯು ಹ್ಯಾವ್ ಎನಿ ಡಿಫಿಕಲ್ಟಿ ಟು ರೀಡ್, ಅಥವಾ ಕಷ್ಟ ಆಗ್ತಿದೆ, ಅರ್ಥ ಆಗ್ತಿಲ್ಲ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ, ಎಕ್ಸಾಮ್ ಟೈಮಲ್ಲಿ ಓದಿದ್ದೆಲ್ಲ ಮರ್ತು ಹೋಗುತ್ತೆ, ಏನು ಮಾಡಬೇಕು, ಡೋಂಟ್ ವರಿ, ವಿ TCHR ಟೀಮ್ ವಿತ್ ಯು ಆಲ್ವೇಸ್. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಒಂದು ಹೊಸ ಚಾಪ್ಟರ್ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ತರ ಕೇಳ್ತಾರೆ, ಯಾವ ತರ ವಿ ಹ್ಯಾವ್ ಟು ಆನ್ಸರ್ ಫಾರ್ ದ್ಯಾಟ್, ಅಂಡ್ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದನ್ನ ನೋಡೋಣ. ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಇನ್ನೊಂದು ಸೆಷನ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ TCHR ಚಾನಲ್. ಪ್ಲೇಸ್ಟೋರ್ ಅಲ್ಲಿ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಮಗೆ ಲಿಂಕ್ ಸಿಗತ್ತೆ. ಸೊ ಇಫ್ ಯು ಫೀಲ್ ಎನಿ ಡಿಫಿಕಲ್ಟೀಸ್ ಟು ಡೌನ್ಲೋಡ್ ಆ್ಯಪ್ ಆರ್ ಟು ಸ್ಟಡಿ, ವಿ ಟೀಚರ್ ಟೀಮ್ ವಿತ್ ಯು ಆಲ್ವೇಸ್. ಸೊ ನಮ್ಮ ಆ್ಯಪಲ್ಲಿ ಆಲ್ರೆಡಿ 10th ಕ್ಲಾಸಸ್ ನಡೀತಾ ಇದೆ, ಕನ್ನಡ ಮೀಡಿಯಂ ಆಗಿರಬಹುದು ಅಥವಾ ಇಂಗ್ಲಿಷ್ ಮೀಡಿಯಂ ಆಗಿರಬಹುದು. ಯು ಕ್ಯಾನ್ ಆಪ್ಟ್. ಸೊ ರೀಸನೇಬಲ್ ಪ್ರೈಸ್ ಇದೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಗ್ರ್ಯಾಬ್ ಮಾಡ್ಕೊಳ್ಳಿ ಆಪರ್ಚುನಿಟಿ ಬಂದಾಗ. So we teacher team with you always. We'll see you in the next class. Thank you.